ಟ್ರಿಗೊನೋಮೆಟ್ರಿಕ್ ಪಾಲಿನೋಮಿಯಲ್ ಗಳು ಮತ್ತು ಸೀರೀಸ್ ಇಂಜಿನಿಯರಿಂಗ್ ಗಣಿತ 2 ರ ಉಪನ್ಯಾಸಗಳಿಗೆ ಮರಳಿ ಸ್ವಾಗತ. ಇದು ಫೊರಿಯರ್ ಸೀರೀಸ್ ಮತ್ತು ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ಗಳ ಬಗ್ಗೆ ಇರುವ 4ನೇ ಮಾಡ್ಯೂಲ್. ಈ 31ನೇ ಉಪನ್ಯಾಸದಲ್ಲಿ ಇಂದು ನಾವು ಟ್ರಿಗೊನೋಮೆಟ್ರಿಕ್ ಪಾಲಿನೋಮಿಯಲ್ ಹಾಗೂ ಟ್ರಿಗೊನೋಮೆಟ್ರಿಕ್ ಸೀರೀಸ್ ಗಳನ್ನು ಅಧ್ಯಯನ ಮಾಡಲಿದ್ದೇವೆ. 4ನೇ ಮಾಡ್ಯೂಲ್ ಯಾವೆಲ್ಲ ವಿಷಯಗಳನ್ನು ಒಳಗೊಂಡಿದೆ ಎಂಬುದನ್ನು ಎಲ್ಲಕ್ಕಿಂತ ಮೊದಲು ನಾನು ನಿಮಗೆ ಹೇಳುತ್ತೇನೆ. ಇದು ಫೊರಿಯರ್ ಸೀರೀಸ್ ಮತ್ತು ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ಗಳ ಬಗ್ಗೆ ಇರುವ ಕಾರಣ ಸಹಜವಾಗಿ ಇಲ್ಲಿ 2 ವಿಭಿನ್ನ ವಿಭಾಗಗಳಿವೆ. ಒಂದು ಫೊರಿಯರ್ ಸೀರೀಸ್ ಕುರಿತಾಗಿ ಇದ್ದರೆ ಇನ್ನೊಂದು ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ನ ಬಗ್ಗೆ ಇರುತ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಸರಳವಾದ ಹಾಗೂ ಆವರ್ತಕ ಫಂಕ್ಷನ್ ಗಳಾದ ಸೈನ್ ಮತ್ತು ಕೊಸೈನ್ ಗಳನ್ನು ಬಳಸಿ ಫಂಕ್ಷನ್ ಗಳನ್ನು ಅಂದಾಜಿಸಲು ನಾವು ಫೊರಿಯರ್ ಸೀರೀಸ್ ಅನ್ನು ಬಳಸುತ್ತೇವೆ. 2ನೇ ಭಾಗದಲ್ಲಿ ನಾವು ಫೊರಿಯರ್ ಸೀರೀಸ್ ನ ಕೆಲವು ಉಪಯೋಗಗಳ ಬಗ್ಗೆ ಮಾತನಾಡಲಿದ್ದೇವೆ. ಇಮೇಜ್ ಅನಾಲಿಸಿಸ್ ನಲ್ಲಿ ಇರುವ ಈ ಧ್ವನಿ ತರಂಗ ಗಳ ಹರಿಯುವಿಕೆಯ ವಿಶ್ಲೇಷಣೆ ಹಾಗೂ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಗಳನ್ನೂ ಒಳಗೊಂಡು ಅನೇಕ ಡಿಫರೆನ್ಷಿಯಲ್ ಇಕ್ವೇಶನ್ ಗಳ ಪರಿಹಾರಗಳೂ ಸೇರಿದಂತೆ ಫೊರಿಯರ್ ಸೀರೀಸ್ ಗೆ ಹಲವಾರು ಉಪಯೋಗಗಳಿವೆ. 2ನೇ ಭಾಗದಲ್ಲಿ ನಾವು ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ನ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ ಫೊರಿಯರ್ ಸೀರೀಸ್ ನಿಂದ ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ಗೆ ಅದರಲ್ಲೂ ನಿರ್ದಿಷ್ಟವಾಗಿ ಫೊರಿಯರ್ ಟ್ರಾನ್ಸ್ಫಾರ್ಮ್ ಗೆ ಇರುವ ಸಂಬಂಧವನ್ನು ಕೂಡ ನಾವು ಗಮನಿಸಲಿದ್ದೇವೆ. ಈ ಸಂಬಂಧವನ್ನು ನಾವು ಅಧ್ಯಯನ ಮಾಡಲಿದ್ದೇವೆ ಹಾಗೂ ಸ್ಥೂಲವಾಗಿ ನಾವು 2 ಪ್ರಕಾರಗಳ ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ಗಳ ಬಗ್ಗೆ ಮಾತನಾಡಲಿದ್ದೇವೆ. ಇದರಲ್ಲಿ ಒಂದು ಪ್ರಕಾರವಾದ ಫೊರಿಯರ್ ಟ್ರಾನ್ಸ್ಫಾರ್ಮ್ ಫೊರಿಯರ್ ಸೀರೀಸ್ ಗೆ ನೇರವಾಗಿ ಸಂಬಂಧಿಸಿದೆ ಹಾಗೂ ಫೊರಿಯರ್ ಸೀರೀಸ್ ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ಗೆ ರೂಪಾಂತರಗೊಳ್ಳುವುದನ್ನು ನಾವು ನೋಡಲಿದ್ದೇವೆ. ಇನ್ನೂ ಒಂದು ಬಗೆಯ ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ಆದ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅನ್ನು ಈ ಮಾಡ್ಯೂಲ್ ನಲ್ಲಿ ಚರ್ಚಿಸಲಿದ್ದೇವೆ. ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ಅನ್ನು ನಾವು ಈ ರೀತಿಯಾಗಿ ವಿವರಿಸಬಹುದು. ಮೂಲತಃ ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ಗೆ ಪ್ರೇರಣೆಯಾದ ಇನಿಶಿಯಲ್ ಮತ್ತು ಬೌಂಡರಿ ವ್ಯಾಲ್ಯೂ ಸಮಸ್ಯೆಗಳನ್ನು ನಾವು ಈ ಭಾಗದಲ್ಲಿ ನೇರವಾಗಿ ಪರಿಹರಿಸಲು ಪ್ರಯತ್ನಿಸುತ್ತೇವೆ. ಈ ಇನಿಶಿಯಲ್ ಮತ್ತು ಬೌಂಡರಿ ವ್ಯಾಲ್ಯೂ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವುದು ಬಹಳ ಕಷ್ಟಕರವಾಗಿರುತ್ತದೆ. ಇವುಗಳು ಏಕೈಕ ಪರಿಹಾರ ಇರಬೇಕಾದ ಒಂದು ಬಗೆಯ ಷರತ್ತುಗಳಿಗೆ ಸಂಬಂಧಿಸಿದ ಡಿಫರೆನ್ಷಿಯಲ್ ಇಕ್ವೇಶನ್ ಗಳು. ಈ ಕೆಲವು ಉಪನ್ಯಾಸಗಳಲ್ಲಿ ನಾವು ಆ ವಿಷಯವನ್ನು ಕಲಿಯುತ್ತೇವೆ. ಸಾಮಾನ್ಯವಾಗಿ ನಾವು ಇನಿಶಿಯಲ್ ಮತ್ತು ಬೌಂಡರಿ ವ್ಯಾಲ್ಯೂ ಸಮಸ್ಯೆಗಳಿಗೆ ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ಅನ್ನು ಅನ್ವಯಿಸುತ್ತೇವೆ. ಇದು ಸಾಧಾರಣವಾಗಿ ಸರಳವಾಗಿರುತ್ತದೆ. ಇದು ಕೊಟ್ಟಿರುವ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ನ ಸಮಸ್ಯೆಯನ್ನು ಬೀಜಗಣಿತದ ಅಥವಾ ಸಾಧಾರಣ ಡಿಫರೆನ್ಷಿಯಲ್ ಇಕ್ವೇಶನ್ ನ ಒಂದು ಸರಳವಾದ ಸಮಸ್ಯೆಯಾಗಿ ಪರಿವರ್ತಿಸುತ್ತದೆ. ಇವೆರಡು ಪರಿಹರಿಸಲು ಸುಲಭವಾದ ಸಮಸ್ಯೆಗಳಾಗಿವೆ. ಅನಂತರ ನಾವು ಮತ್ತೊಮ್ಮೆ ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ಅನ್ನು ಅನ್ವಯಿಸಿ ಪರಿಹಾರವನ್ನು ಪಡೆಯುತ್ತೇವೆ. ಇದು ಒಂದು ರೀತಿಯ ವಿಧಾನವಾಗಿದೆ. ಡಿಫರೆನ್ಷಿಯಲ್ ಇಕ್ವೇಶನ್ ಗಳ ಪರಿಹಾರವನ್ನು ಪಡೆಯಲು ನಮ್ಮ ಉಪನ್ಯಾಸಗಳಲ್ಲಿ ಈ ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ಗಳನ್ನು ಬಳಸಿ ಇದನ್ನು ಪ್ರಮಾಣೀಕರಿಸುತ್ತೇವೆ. ಈ ಸಮಸ್ಯೆಗಳ ಪರಿಹಾರವನ್ನು ನಾವು ನೇರವಾಗಿ ಪಡೆಯಲು ಪ್ರಯತ್ನಿಸಿದರೆ ಅದು ಬಹಳ ಜಟಿಲವಾಗಿರುತ್ತದೆ. ಆದರೆ ಇಂಟೆಗ್ರಲ್ ಟ್ರಾನ್ಸ್ಫಾರ್ಮ್ ನ ಸಹಾಯದಿಂದ ಇವುಗಳು ತುಂಬಾ ಸರಳಗೊಳ್ಳುತ್ತವೆ. ಆದ್ದರಿಂದ ನಾವು ಮೊದಲಿಗೆ ಫೊರಿಯರ್ ಸೀರೀಸ್ ನಿಂದ ಆರಂಭಿಸುತ್ತೇವೆ. ಫೊರಿಯರ್ ಸೀರೀಸ್ ನ ವಿಷಯದ ಮೇಲೆ ಸುಮಾರಾಗಿ 10 ಉಪನ್ಯಾಸಗಳಿರುತ್ತವೆ. ಅದಾದ ನಂತರ ಫೊರಿಯರ್ ಟ್ರಾನ್ಸ್ಫಾರ್ಮ್ ನ ಬಗ್ಗೆ 10 ಉಪನ್ಯಾಸಗಳಿರುತ್ತವೆ. ಆಮೇಲೆ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ವಿಷಯದ ಕುರಿತಾಗಿ ಸುಮಾರಾಗಿ ಇನ್ನೂ 10 ಉಪನ್ಯಾಸಗಳು ಇರುತ್ತವೆ. ಇಂದಿನ ಈ ಉಪನ್ಯಾಸದಲ್ಲಿ ನಾವು ಆವರ್ತಕ ಫಂಕ್ಷನ್ ಗಳೆಂದರೆ ಏನು ಎಂಬುದನ್ನು ಚರ್ಚಿಸಲಿದ್ದೇವೆ. ಏಕೆಂದರೆ ಆವರ್ತಕ ಫಂಕ್ಷನ್ ಗಳು ಹಾಗೂ ಫೊರಿಯರ್ ಸೀರೀಸ್ ಗಳ ನಡುವೆ ಸಂಬಂಧವಿದೆ. ಆದ್ದರಿಂದ ನಾವು ಆವರ್ತಕ ಫಂಕ್ಷನ್ ಗಳು ಎಂದರೇನು ಎಂಬ ಪ್ರಶ್ನೆಯಿಂದ ಆರಂಭಿಸೋಣ. ಫೊರಿಯರ್ ಸೀರೀಸ್ ಗಳನ್ನು ಚರ್ಚಿಸುವುದಕ್ಕೆ ಅಥವಾ ಮುಂದಿನ ಉಪನ್ಯಾಸದಲ್ಲಿ ಫೊರಿಯರ್ ಸೀರೀಸ್ ಗಳನ್ನು ನಿರ್ಮಿಸುವುದಕ್ಕೆ ಸಿದ್ಧವಾಗಲು ಇದು ಒಂದು ಮೂಲ ಪೀಠಿಕೆಯಾಗಿದೆ. ಆದ್ದರಿಂದ ನಾವು ಟ್ರಿಗೊನೋಮೆಟ್ರಿಕ್ ಪಾಲಿನೋಮಿಯಲ್ ಹಾಗೂ ಟ್ರಿಗೊನೋಮೆಟ್ರಿಕ್ ಸೀರೀಸ್ ಗಳ ವಿಷಯ ಮಾತನಾಡಲಿದ್ದೇವೆ. ಇಷ್ಟಲ್ಲದೆ ಎಲ್ಲವನ್ನೂ ಸೇರಿಸಿ ನಾವು ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಎಂಬ ಶಬ್ದವನ್ನು ಈ ಉಪನ್ಯಾಸದಲ್ಲಿ ಬಳಸಲಿದ್ದೇವೆ. ಈಗ ನಾನು ಆವರ್ತಕ ಫಂಕ್ಷನ್ ನಿಂದ ಆರಂಭಿಸುತ್ತಿದ್ದೇನೆ. ಎಲ್ಲಾ t ಗಳಿಗೆ ftT ಆಗಿದ್ದರೆ ಆಗ ನಾವು f ಅನ್ನು
ಪೀರಿಯಡ್ 𝑇 ಇರುವ ಆವರ್ತಕ ಫಂಕ್ಷನ್ ಅಂದರೆ ಪೀರಿಯಾಡಿಕ್ ಫಂಕ್ಷನ್ ಎಂದು ಕರೆಯುತ್ತೇವೆ. ಇಲ್ಲಿ ಕ್ಯಾಪಿಟಲ್ 𝑇 ಯನ್ನು ಫಂಕ್ಷನ್ ನ ಪೀರಿಯಡ್ ಎಂದು ಕರೆಯುತ್ತೇವೆ. ಸ್ಮಾಲ್ 𝑡 ಯ ಎಲ್ಲಾ ಮೌಲ್ಯಗಳಿಗೆ ಈ ಸಮೀಕರಣದ ಪಾಲನೆಯಾದರೆ ಆಗ ಈ ಫಂಕ್ಷನ್ ಅನ್ನು ಆವರ್ತಕ ಫಂಕ್ಷನ್ ಅಥವಾ ಪೀರಿಯಾಡಿಕ್ ಫಂಕ್ಷನ್ ಎಂದು ಕರೆಯುತ್ತೇವೆ. ಈ ಸಮೀಕರಣವನ್ನು ಪಾಲಿಸುವ ಕ್ಯಾಪಿಟಲ್ 𝑇 ಯನ್ನು ನಾವು ಫಂಕ್ಷನ್ ನ ಪೀರಿಯಡ್ ಎಂದು ಕರೆಯುತ್ತೇವೆ. ಏಕೆಂದರೆ ಯಾವುದೇ ಒಂದು ಕ್ಯಾಪಿಟಲ್ 𝑇 ಗೆ ಈ ಗುಣಲಕ್ಷಣವಿದ್ದರೆ ಆಗ 2𝑡 ಅಥವಾ 3𝑡 ಅಥವಾ 𝑡 ಯ ಬೇರೆ ಯಾವುದೇ ಅಪವರ್ತನ ಮಲ್ಟಿಪಲ್ ಗಳಿಗೂ ಕೂಡ ಈ ಗುಣವಿರುತ್ತದೆ ಎಂಬುದನ್ನು ನಾವು ಮುಂದೆ ಗಮನಿಸಲಿದ್ದೇವೆ. ಹಾಗಾಗಿ 𝑓𝑡 𝑓𝑡 ಆಗಿದ್ದರೆ ಆಗ ನಮಗೆ 𝑓𝑡2𝑡 ಅಥವಾ 𝑓𝑡3𝑡 ಇತ್ಯಾದಿ ಸಮೀಕರಣಗಳು ಕೂಡ ದೊರೆಯುತ್ತವೆ. ಆದ್ದರಿಂದ ಈ ಸಮೀಕರಣವನ್ನು ಪಾಲಿಸುವ ಕನಿಷ್ಠ ಧನಾತ್ಮಕ ಮೌಲ್ಯ ಮಿನಿಮಮ್ ಪಾಸಿಟಿವ್ ವ್ಯಾಲ್ಯೂವನ್ನು ನಾವು ಫಂಕ್ಷನ್ 𝑓𝑡 ಯ ಮೂಲಭೂತ ಅವಧಿ ಎಂದು ಕರೆಯುತ್ತೇವೆ. ಹಾಗಾಗಿ ಈ 𝑡 ಯು ಫಂಕ್ಷನ್ 𝑓 ನ ಪೀರಿಯಡ್ ಆಗಿದ್ದರೆ ಆಗ ನಾನು ಈಗಷ್ಟೇ ವಿವರಿಸಿದಂತೆ ಯಾವುದೇ ನ್ಯಾಚುರಲ್ ನಂಬರ್ 𝑛 ಗೆ 𝑛𝑡 ಕೂಡ 𝑓 ನ ಪೀರಿಯಡ್ ಆಗಿರುತ್ತದೆ. ಸಾಮಾನ್ಯವಾಗಿ ನಾವು ಈ ಸಮೀಕರಣವನ್ನು ಪಾಲಿಸುವಂತಹ ಕನಿಷ್ಠ ಧನಾತ್ಮಕ 𝑡 ಅಂದರೆ ಮೂಲಭೂತ ಅವಧಿ ಅಥವಾ ಫಂಡಮೆಂಟಲ್ ಪೀರಿಯಡ್ ನ ಬಗ್ಗೆ ಮಾತನಾಡುತ್ತೇವೆ. ಆವರ್ತಕ ಫಂಕ್ಷನ್ ಗಳಿಗೆ ಕುತೂಹಲಕರವಾದ ಕೆಲವು ಗುಣಲಕ್ಷಣಗಳನ್ನು ನಾನು ಇಲ್ಲಿ ಒಂದೊಂದಾಗಿ ಹೇಳುತ್ತೇನೆ. ಮೊದಲನೆಯದಾಗಿ ಎರಡು ಆವರ್ತಕ ಫಂಕ್ಷನ್ ನ ಮೊತ್ತ, ವ್ಯತ್ಯಾಸ ಅಥವಾ ಗುಣಲಬ್ಧ ಮತ್ತು ಭಾಗಲಬ್ಧ ಸಮ್, ಡಿಫರೆನ್ಸ್, ಪ್ರಾಡಕ್ಟ್ ಅಥವಾ ಕೋಶೆಂಟ್ ಗಳು ಕೂಡ ಆವರ್ತಕ ಫಂಕ್ಷನ್ ಗಳಾಗಿರುತ್ತವೆ. ಆದ್ದರಿಂದ ನಮ್ಮಲ್ಲಿ ಎರಡು ಆವರ್ತಕ ಫಂಕ್ಷನ್ ಗಳಿದ್ದರೆ ಅವುಗಳ ಮೊತ್ತವೂ ಕೂಡ ಆವರ್ತಕ ಫಂಕ್ಷನ್ ಆಗಿರುತ್ತದೆ. ಅವುಗಳ ಗುಣಲಬ್ಧವೂ ಕೂಡ ಆವರ್ತಕ ಫಂಕ್ಷನ್ ಆಗಿರುತ್ತವೆ. ಅವುಗಳ ವ್ಯತ್ಯಾಸ ಅಂದರೆ ವ್ಯವಕಲನ ಕೂಡ ಆವರ್ತಕವಾಗಿರುತ್ತದೆ. ಅವುಗಳ ಭಾಗಲಬ್ಧವೂ ಕೂಡ ಆವರ್ತಕವಾಗಿರುತ್ತದೆ. ಇದು ಆವರ್ತಕ ಫಂಕ್ಷನ್ ಗಳ ಒಂದು ಉತ್ತಮವಾದ ಗುಣಲಕ್ಷಣವಾಗಿದೆ. ಉದಾಹರಣೆಗೆ ನಾವು 𝑓𝑥 sin 𝑥 sin 2𝑥 sin 3𝑥 ಎಂದು ತೆಗೆದುಕೊಳ್ಳೋಣ. ಇಲ್ಲಿ ನಾವು ಮೂರು ಆವರ್ತಕ ಫಂಕ್ಷನ್ ಗಳನ್ನು ಕೂಡಿಸಿದ್ದೇವೆ. sin 𝑥 ಒಂದು ಆವರ್ತಕ ಫಂಕ್ಷನ್ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಅದೇ ರೀತಿ sin 2𝑥 ಅಥವಾ sin 3𝑥 ಫಂಕ್ಷನ್ ಗಳೂ ಕೂಡ ಆವರ್ತಕವಾಗಿವೆ. ಈ ಎಲ್ಲಾ ಆವರ್ತಕ ಫಂಕ್ಷನ್ ಗಳ ಪೀರಿಯಡ್ ಗಳು ಅಂದರೆ ಮೂಲಭೂತ ಅವಧಿ ಗಳು ವಿಭಿನ್ನವಾಗಿವೆ. ಮೂರು ವಿಭಿನ್ನ ಆವರ್ತಕ ಫಂಕ್ಷನ್ ಗಳ ಮೊತ್ತವಾದ ಈ ಫಂಕ್ಷನ್ ನ ಪೀರಿಯಡ್ ಏನು? ನಾವು ಪ್ರತಿಯೊಂದು ಫಂಕ್ಷನ್ ನ ಪೀರಿಯಡ್ ಗಳನ್ನು ಪ್ರತ್ಯೇಕವಾಗಿ ನೋಡುತ್ತೇವೆ. ಮೊದಲನೇ ಫಂಕ್ಷನ್ ನ ಪೀರಿಯಡ್ 2𝜋 ಎಂದು ಎಲ್ಲರಿಗೂ ತಿಳಿದಿದೆ. ಈಗ sin 2𝑥 ಅನ್ನು ತೆಗೆದುಕೊಂಡರೆ ಅದರ ಪೀರಿಯಡ್ ಅರ್ಧದಷ್ಟು ಆಗಿರುತ್ತದೆ. ಏಕೆಂದರೆ ಇಲ್ಲಿ ನಾವು 2𝑥 ಅನ್ನು ಪರಿಗಣಿಸುತ್ತಿದ್ದೇವೆ. ಸಾಮಾನ್ಯವಾಗಿ ನಾವು 2𝜋 ಯನ್ನು ಈ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಈ sine ಅಥವಾ cosine ಫಂಕ್ಷನ್ ನ ಪೀರಿಯಡ್ ದೊರೆಯುತ್ತದೆ. ಆದ್ದರಿಂದ ಇಲ್ಲಿ ನಮಗೆ ಪೀರಿಯಡ್ 𝜋 ದೊರೆಯುತ್ತದೆ. ಹಾಗೂ sin 3𝑥 ಫಂಕ್ಷನ್ ಗೆ 2𝜋3 ಪೀರಿಯಡ್ ಆಗಿ ದೊರೆಯುತ್ತದೆ. ಆದ್ದರಿಂದ ಈ ಮೂರು ಪೀರಿಯಡ್ ಗಳು 2𝜋 ಹಾಗೂ 2𝜋3 ಆಗಿವೆ. ಈ ಮೊತ್ತದ ಪೀರಿಯಡ್ ಅನ್ನು ಕಂಡುಹಿಡಿಯಲು ನಾವು ಏನು ಮಾಡಬಹುದು? ಈ ಮೂರು ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಅನ್ನು ಪಡೆದರಾಯಿತು ಅಷ್ಟೇ. ಉದಾಹರಣೆಗೆ sin 𝑥 ನ ಪೀರಿಯಡ್ 2𝜋 ಹಾಗೂ ಈ sin 2𝑥 ನ ಪೀರಿಯಡ್ 𝜋. ಆದರೆ ನಾವು ಮೊದಲೇ ವಿವರಿಸಿದಂತೆ 𝜋 ಒಂದು ಪೀರಿಯಡ್ ಆಗಿದ್ದರೆ ಅಂದರೆ 𝜋 ಯ ನಂತರ ಫಂಕ್ಷನ್ ನ ಮೌಲ್ಯವು ಪುನರಾವರ್ತಿಸಿದರೆ ಆಗ 2𝜋 ಯ ನಂತರವೂ ಅದು ಪುನರಾವರ್ತಿಸುತ್ತದೆ. ಇದರ ಪರಿಣಾಮವಾಗಿ 𝜋 ಒಂದು ಪೀರಿಯಡ್ ಆಗಿದ್ದರೆ ಆಗ 𝑛𝜋 ಅನ್ನು ಕೂಡ ಪೀರಿಯಡ್ ಎಂದು ಕರೆಯುತ್ತೇವೆ. ಇಲ್ಲಿ 2𝜋 ಕೂಡ ಫಂಕ್ಷನ್ ನ ಒಂದು ಪೀರಿಯಡ್ ಆಗಿದೆ. ಹಾಗೂ ಈ ಫಂಕ್ಷನ್ ಗೆ ನಾನು 3 ರಿಂದ ಗುಣಿಸಿದಾಗ ಮತ್ತೊಮ್ಮೆ 2𝜋 ಕೂಡ ಆ ಫಂಕ್ಷನ್ ನ ಒಂದು ಪೀರಿಯಡ್ ಆಗಿದೆ. ಹೀಗಾಗಿ ಈ ಎಲ್ಲಾ ಮೂರು ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ 2𝜋 ಆಗಿದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬಹುದು. ಇದರ ಪರಿಣಾಮವಾಗಿ ನಾವು 𝑓𝑥 ಫಂಕ್ಷನ್ ನ ಪೀರಿಯಡ್ ಬಗ್ಗೆ ಮಾತನಾಡಬಹುದು. ಏಕೆಂದರೆ 2𝜋 ಅವಧಿಯ ಬಳಿಕ ಈ ಫಂಕ್ಷನ್ ನ ಮೌಲ್ಯವು ಪುನರಾವರ್ತಿಸುತ್ತದೆ. ಇದು 𝜋 ಯ ನಂತರ ಹಾಗೂ ಸಹಜವಾಗಿ 2𝜋 ಯ ನಂತರ ಕೂಡ ಪುನರಾವರ್ತಿಸುತ್ತದೆ ಮತ್ತು ಇದು ಕೂಡ 2𝜋 ಯ ನಂತರ ಪುನರಾವರ್ತಿಸುತ್ತದೆ. ಹಾಗಾಗಿ sin 𝑥, sin 2𝑥 ಮತ್ತು cos 3𝑥 ಈ ಮೂರು ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಆದ 2𝜋 ಅವಧಿಯ ಬಳಿಕ ಈ ಮೊತ್ತದ ಫಂಕ್ಷನ್ ನ ಮೌಲ್ಯವು ಕೂಡ ಪುನರಾವರ್ತಿಸುತ್ತದೆ. ಆದ್ದರಿಂದ ಈ ಫಂಕ್ಷನ್ ನ ಪೀರಿಯಡ್ 2𝜋 ಆಗಿದೆ. 𝑓𝑥2𝜋 sin 𝑥2𝜋 sin 2𝑥2𝜋
cos 3x2π ಆದ ಕಾರಣ ಇದನ್ನು ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಹಾಗಾದರೆ ಇಲ್ಲಿ ಏನಾಗುತ್ತಿದೆ? 𝑓𝑥 ನ 𝑥 ಅನ್ನು 𝑥2�π ನಿಂದ ಬದಲಾಯಿಸಿದ್ದೇವೆ. ಹಾಗಾಗಿ ಇದು 4�π ಆಗುತ್ತದೆ ಮತ್ತು ಇದು 6�π ಆಗಿದೆ. ಈಗ ಈ sin 𝑥2�π sin 𝑥 ಆಗುತ್ತದೆ. ಇಲ್ಲಿಯೂ ಕೂಡ sin 2𝑥4�π sin 2𝑥 ಆಗಿದೆ ಮತ್ತು ಇದು ಕೂಡ sin 3𝑥 ಆಗುತ್ತದೆ. ಏಕೆಂದರೆ ಎಲ್ಲಾ ಫಂಕ್ಷನ್ ಗಳ ಪೀರಿಯಡ್ ಗಳು 𝜋, 2𝜋 ಅಥವಾ 2𝜋3 ಆಗಿವೆ. ಈ ಫಂಕ್ಷನ್ ಗಳು sin 𝑥, sin 2𝑥, sin 3𝑥. ಹಾಗಾಗಿ ನಮಗೆ ಮತ್ತೊಮ್ಮೆ ಅದೇ ಫಂಕ್ಷನ್ 𝑓𝑥 ಸಿಗುತ್ತದೆ. ಆದ್ದರಿಂದ ಇದು 2𝜋 ಪೀರಿಯಡ್ ಇರುವ ಒಂದು ಆವರ್ತಕ ಫಂಕ್ಷನ್. ಏಕೆಂದರೆ 𝑓𝑥2𝜋 𝑓𝑥. ಹಾಗೂ 2𝜋 ಈ ಫಂಕ್ಷನ್ ನ ಮೂಲಭೂತ ಅವಧಿ ಏಕೆಂದರೆ 2𝜋 ಗಿಂತ ಕಡಿಮೆಯಾಗಿರುವ ಯಾವುದೇ ಸಾಮಾನ್ಯ ಪೀರಿಯಡ್ ಇಲ್ಲ. ಆದ್ದರಿಂದ 2𝜋 ಇದರ ಮೂಲಭೂತ ಅವಧಿ ಆಗುತ್ತದೆ. ಇಲ್ಲಿ ನಾವು ಇನ್ನೊಂದು ಕುತೂಹಲಕಾರಿಯಾದ ಗುಣಲಕ್ಷಣವನ್ನು ಚರ್ಚಿಸೋಣ. ಪೀರಿಯಡ್ T ಇರುವ ಒಂದು ಆವರ್ತಕ ಫಂಕ್ಷನ್ T ಅಂತರ ಇರುವ ಯಾವುದೇ ಒಂದು ಇಂಟರ್ವಲ್ ನ ಮೇಲೆ ಇಂಟಗ್ರೇಬಲ್ ಆಗಿದ್ದರೆ ಆಗ ಅದು ಅಷ್ಟೇ ಅಂತರದ ಉದ್ದದ ಬೇರೆ ಯಾವುದೇ ಇಂಟರ್ವಲ್ ನ ಮೇಲೆ ಇಂಟಗ್ರೇಬಲ್ ಆಗಿರುತ್ತದೆ. ಹಾಗೂ ಸ್ವಾರಸ್ಯಕರವಾದ ವಿಷಯವೆಂದರೆ ಸಮಾನ ಉದ್ದ T ಇರುವ ಇಂಟರ್ವಲ್ ಗಳ ಮೇಲೆ ಇಂಟೆಗ್ರಲ್ ನ ಮೌಲ್ಯವು ಸಮಾನವಾಗಿರುತ್ತದೆ. ಇಲ್ಲಿ ಒಂದು ಆವರ್ತಕ ಫಂಕ್ಷನ್ ಇಂಟೆಗ್ರಂಡ್ ಆಗಿರಬೇಕು ಹಾಗೂ ಇಂಟರ್ವಲ್ ನ ಗಾತ್ರ ಫಂಕ್ಷನ್ ನ ಪೀರಿಯಡ್ ಗೆ ಸಮಾನ ಆಗಿರಬೇಕು. ಆಗ ಇಂಟೆಗ್ರಲ್ ನ ಮೌಲ್ಯವು ಸಮಾನವಾಗಿರುತ್ತದೆ. ಇಂಟರ್ವಲ್ ಗಳ ಗಾತ್ರ T ಆಗಿರಬೇಕು. ಆಗ ಇಂಟೆಗ್ರಲ್ ನ ಮೌಲ್ಯವು ಸಮನಾಗಿರುತ್ತದೆ. ಇದನ್ನು ಇನ್ನೂ ಹೆಚ್ಚು ವಿಸ್ತಾರವಾಗಿ ವಿವರಿಸುತ್ತೇನೆ. 𝑓𝑥 ಪೀರಿಯಡ್ T ಇರುವ ಒಂದು ಆವರ್ತಕ ಫಂಕ್ಷನ್ ಆಗಿರಲಿ. ಇದನ್ನು ನಾವು 𝑎 ಇಂದ 𝑎 𝑇 ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅಥವಾ 𝑏 ಇಂದ 𝑏 𝑇 ವರೆಗೆ ಇಂಟಿಗ್ರೇಟ್ ಮಾಡಿದರೆ ನಮಗೆ ಒಂದೇ ಉತ್ತರ ದೊರೆಯುತ್ತದೆ. ಇಲ್ಲಿ ಇಂಟರ್ವಲ್ ನ ಗಾತ್ರ ಅಥವಾ ಉದ್ದ T ಆಗಿದೆ. ಹಾಗೆ ಇಲ್ಲಿಯೂ ಕೂಡ ಇಂಟರ್ವಲ್ ನ ಉದ್ದ T ಆಗಿದೆ. ಆದ್ದರಿಂದ ಇದನ್ನು ನಾವು 0 ದಿಂದ T ವರೆಗೆ ಇಂಟಿಗ್ರೇಟ್ ಮಾಡಿದರೆ ನಮಗೆ ಈ ಎಲ್ಲಾ ಇಂಟೆಗ್ರಲ್ ಗಳ ಮೌಲ್ಯ ಒಂದೇ ದೊರೆಯುತ್ತದೆ. ಇಂಟರ್ವಲ್ ನ ಉದ್ದ ಸಂಪೂರ್ಣ ಪೀರಿಯಡ್ T ಆಗಿರಬೇಕು ಅಷ್ಟೇ. ಇದನ್ನು ನಾವು ಈ ರೇಖಾಕೃತಿಯಿಂದ ಕಲ್ಪಿಸಿಕೊಳ್ಳಬಹುದು. ನಾವು ಈ ಆವರ್ತಕ ಫಂಕ್ಷನ್ ಅನ್ನು ಇಲ್ಲಿಂದ ಇಲ್ಲಿವರೆಗೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಮತ್ತು ಇದು ನಮ್ಮಲ್ಲಿದೆ. ಅದಾದ ನಂತರ ನಾವು ಮತ್ತೊಮ್ಮೆ ಇಲ್ಲಿಂದ ಆರಂಭಿಸುತ್ತೇವೆ ಇತ್ಯಾದಿ. ಇದು ಆವರ್ತಕ ಫಂಕ್ಷನ್. ಆದ್ದರಿಂದ ಇಲ್ಲಿಂದ ಇಲ್ಲಿವರೆಗೆ ಆ ಪೀರಿಯಡ್ ಮುಗಿಯುತ್ತದೆ. ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಒಂದು ಪೀರಿಯಡ್ ಆಗಿದೆ. ನಾವು 𝑎 ಇಂದ 𝑎 𝑇 ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅಂದರೆ ನಾವು ಈ ಬಿಂದು A ನಿಂದ ಆರಂಭಿಸಿ ಈ ಪೀರಿಯಡ್ T ಯನ್ನು ಪೂರೈಸಿದರೆ ಇಲ್ಲಿ ಹೊರಗೆ ಬಿಟ್ಟಿರುವ ಭಾಗವನ್ನು ವಾಸ್ತವವಾಗಿ ನಾವು ಇಲ್ಲಿ ಸರಿದೂಗಿಸಿದ್ದೇವೆ. ಈ 𝑓𝑥 ನ ವಕ್ರರೇಖೆ ನ ಕೆಳಗೆ ಇರುವ ವಿಸ್ತೀರ್ಣವು ಈ ಎರಡು ಆಯತಗಳ ವಿಸ್ತೀರ್ಣಕ್ಕೆ ಸಮವಾಗಿದೆ. ಒಂದು ಇದಾದರೆ ಇನ್ನೊಂದು ಇದು. ಈಗ ನಾವು ಇನ್ನೊಂದು ಬಿಂದು B ನಿಂದ ಆರಂಭಿಸಿದರೆ ಅದೇ ರೀತಿಯ ಸನ್ನಿವೇಶ ಎದುರಾಗುತ್ತದೆ. ನಾವು ಇಲ್ಲಿ ಹೊರಗೆ ಬಿಟ್ಟಿರುವ ಭಾಗವನ್ನು ಉದಾಹರಣೆಗೆ ಇಲ್ಲಿ ಸರಿದೂಗಿಸಲಾಗಿದೆ. ಕೊನೆಯಲ್ಲಿ ನಾವು 𝑎 ಇಂದ 𝑎 𝑇 ವರೆಗೆ ಅಥವಾ 𝑏 ಇಂದ 𝑏 𝑇 ವರೆಗೆ ಇಂಟಿಗ್ರೇಟ್ ಮಾಡಿದರೂ ಯಾವುದೇ ಸಂದರ್ಭದಲ್ಲಿಯೂ ಈ ಎರಡು ಆಯತಗಳ ವಿಸ್ತೀರ್ಣಗಳ ಮೊತ್ತ 0 ದಿಂದ T ವರೆಗೆ ಇಂಟಿಗ್ರೇಟ್ ಮಾಡಿದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ. ಇಲ್ಲಿಯೂ ಸಹ ಇಂಟೆಗ್ರಲ್ ನ ಮೌಲ್ಯವು ಈ ಎರಡು ಆಯತಗಳ ವಿಸ್ತೀರ್ಣವನ್ನು ಒಳಗೊಂಡಿರುತ್ತದೆ. ನಮ್ಮಲ್ಲಿ ಯಾವುದೇ ಒಂದು ಆವರ್ತಕ ಫಂಕ್ಷನ್ ಇದ್ದ ಸಂದರ್ಭದಲ್ಲಿ ನಾವು ಅದನ್ನು ಯಾವುದೇ ಬಿಂದುವಿನಿಂದ ಆ ಬಿಂದುವಿಗೆ ಪೀರಿಯಡ್ T ಕೂಡಿಸಿ ಸಿಗುವ ಬಿಂದುವಿನವರೆಗೆ ಇಂಟಿಗ್ರೇಟ್ ಮಾಡಬಹುದು. ಅದು 𝑏 ಇಂದ 𝑏 𝑇 ವರೆಗೆ ಅಥವಾ 0 ದಿಂದ 0 𝑇 ವರೆಗೆ ಇದ್ದಿರಬಹುದು. ಯಾವುದೇ ಬಿಂದುವಿನಿಂದ ನಾವು ಆರಂಭಿಸಿ ಒಂದು ಸಂಪೂರ್ಣ ಪೀರಿಯಡ್ ಅನ್ನು ಪೂರ್ಣಗೊಳಿಸಿದರೆ ಆ ಎಲ್ಲಾ ಇಂಟೆಗ್ರಲ್ ಗಳ ಮೌಲ್ಯವು ಸಮನಾಗಿರುತ್ತವೆ. ಇದು ಆವರ್ತಕ ಫಂಕ್ಷನ್ ನ ಒಂದು ಗಮನಾರ್ಹ ಗುಣಲಕ್ಷಣವಾಗಿದೆ. ಈಗ ನಾವು ಟ್ರಿಗೊನೋಮೆಟ್ರಿಕ್ ಪಾಲಿನೋಮಿಯಲ್ ಗಳನ್ನು ಆಮೇಲೆ ಟ್ರಿಗೊನೋಮೆಟ್ರಿಕ್ ಸೀರೀಸ್ ಗಳನ್ನು ಪರಿಶೀಲಿಸುತ್ತೇವೆ. n ಆರ್ಡರ್ ನ ಟ್ರಿಗೊನೋಮೆಟ್ರಿಕ್ ಪಾಲಿನೋಮಿಯಲ್ ಅನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸುತ್ತೇವೆ. ಯಾವುದೇ ಒಂದು ಸ್ಥಿರಸಂಖ್ಯೆ ಕಾನ್ಸ್ಟೆಂಟ್ ಹಾಗೂ ಸೈನ್ ಮತ್ತು ಕೊಸೈನ್ ಫಂಕ್ಷನ್ ಗಳ ಮೊತ್ತ. ಇವುಗಳ ಜೊತೆಗೆ ಸೈನ್ ಮತ್ತು ಕೊಸೈನ್ ಟರ್ಮ್ ಗಳ ಮುಂದೆ ಕೆಲವು ಗುಣಾಂಕಗಳನ್ನು ಸೇರಿಸಲಾಗಿದೆ. ಸೈನ್ ಮತ್ತು ಕಾಸ್ ಟರ್ಮ್ ಗಳಿರುವ ಇಂತಹ n ಟರ್ಮ್ ಗಳನ್ನು ಕೂಡಿಸಿರುವ ಕಾರಣ ಇದನ್ನು ನಾವು n ಆರ್ಡರ್ ನ ಟ್ರಿಗೊನೋಮೆಟ್ರಿಕ್ ಪಾಲಿನೋಮಿಯಲ್ ಎಂದು ಕರೆಯುತ್ತೇವೆ. ಇದನ್ನು ನಾವು 𝑆𝑛 ನಿಂದ ಸೂಚಿಸುತ್ತೇವೆ. ಈ ಎಲ್ಲಾ ಸೈನ್ ಮತ್ತು ಕೊಸೈನ್ ಟರ್ಮ್ ಗಳ ಸಾಮಾನ್ಯ ಪೀರಿಯಡ್
ಟ್ರಿಗೊನೋಮೆಟ್ರಿಕ್ ಪಾಲಿನಾಮಿಯಲ್ ನ ಪೀರಿಯಡ್ ಆಗಿದೆ. ಏಕೆಂದರೆ ಇಲ್ಲಿ ನಾವು ಏನು ಮಾಡುತ್ತಿದ್ದೇವೆ, ನಾವು ಕೊಸೈನ್, ಸೈನ್, ಕೊಸೈನ್, ಸೈನ್ ಫಂಕ್ಷನ್ ಗಳನ್ನು ಕೂಡಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿರುವ ಈ ಸೀಮಿತ ಮೊತ್ತ ಅಂದರೆ ಫೈನೈಟ್ ಸಮ್ ನ ಸಾಮಾನ್ಯ ಪೀರಿಯಡ್ ಅನ್ನು ಪಡೆಯಬೇಕೆಂದರೆ ಅದು ಈ ಟ್ರಿಗೊನೋಮೆಟ್ರಿಕ್ ಪಾಲಿನಾಮಿಯಲ್ ಅನ್ನು ನಿರ್ಮಿಸಲು ಇಲ್ಲಿ ಕೂಡಿಸುತ್ತಿರುವ ಎಲ್ಲಾ ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಆಗಿರುತ್ತದೆ. ಆದ್ದರಿಂದ k1 ಆದಾಗ ಅದು cos 𝜋xl ಮತ್ತು sin 𝜋xl, ಅದಾದ ಮೇಲೆ cos 2𝜋xl ಮತ್ತು sin 2𝜋xl ಇತ್ಯಾದಿ ನಮಗೆ cos n𝜋xl ಮತ್ತು sin n𝜋xl ಸಿಗುವವರೆಗೆ ಇದು ಮುಂದುವರಿಯುತ್ತದೆ. ಇವುಗಳ ಸಾಮಾನ್ಯ ಪೀರಿಯಡ್ ಅನ್ನು ನಾವು ಪಡೆಯಬೇಕಾದರೆ ಹಿಂದಿನ ಸರಳವಾದ ಉದಾಹರಣೆಯನ್ನು ನೆನಪಿಸಿಕೊಳ್ಳಿ. ಅದರಲ್ಲಿ ಸಾಮಾನ್ಯ ಪೀರಿಯಡ್ ಮೊದಲನೇ ಫಂಕ್ಷನ್ ನಿಂದಲೇ ದೊರಕಿತ್ತು. ಏಕೆಂದರೆ ಇಲ್ಲಿಯೂ ಕೂಡ 2 ಪಟ್ಟು, 3 ಪಟ್ಟು ಇತ್ಯಾದಿ n ಪಟ್ಟು ಇರುವ ಕಾರಣ ಈ ಫಂಕ್ಷನ್ ಗಳ ಪೀರಿಯಡ್ ಗಳು ಕಡಿಮೆ ಇರುತ್ತವೆ. ಎಲ್ಲಕ್ಕಿಂತ ದೊಡ್ಡದಾದ ಪೀರಿಯಡ್ ಮೊದಲನೇ ಫಂಕ್ಷನ್ ನಿಂದ ದೊರೆಯುತ್ತದೆ ಹಾಗೂ ಮೊದಲನೇ ಫಂಕ್ಷನ್ ನ ಪೀರಿಯಡ್ ಉಳಿದ ಪೀರಿಯಡ್ ಗಳ ಅಪವರ್ತನ ಅಂದರೆ ಮಲ್ಟಿಪಲ್ ಆಗಿರುತ್ತದೆ. ಅವುಗಳಿಗೆ ನೈಜ ಸಂಖ್ಯೆಗಳಿಂದ ಗುಣಿಸಿದಾಗ ನಮಗೆ ಮೊದಲನೇ ಪೀರಿಯಡ್ ದೊರೆಯುತ್ತದೆ. ಆದ್ದರಿಂದ ಇದು ಸಾಮಾನ್ಯ ಪೀರಿಯಡ್ ಆಗುತ್ತದೆ. ಹಾಗಾಗಿ ಸಾಮಾನ್ಯ ಪೀರಿಯಡ್ 2𝜋 ಆಗಿದೆ. ಅದನ್ನು ಈಗ ನಾವು 𝜋l ನಿಂದ ಭಾಗಿಸಬೇಕು, ನಮಗೆ 2l ದೊರೆಯುತ್ತದೆ. ಈ ಎಲ್ಲಾ ಫಂಕ್ಷನ್ ಗಳ ಮೊತ್ತವಾದ ಈ ಟ್ರಿಗೊನೋಮೆಟ್ರಿಕ್ ಪಾಲಿನಾಮಿಯಲ್ ನ ಪೀರಿಯಡ್ ಈ ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ 2l ಆಗಿದೆ. ಆದ್ದರಿಂದ ಈ ಫಂಕ್ಷನ್ ಅಥವಾ ಪಾಲಿನಾಮಿಯಲ್ Snx ನ ಪೀರಿಯಡ್ 2l ಆಗಿದೆ. ಈಗ k ಯು 1 ರಿಂದ ಈ n ನ ಬದಲಾಗಿ ಅನಂತದವರೆಗೆ ಹೋದರೆ, ಅಂದರೆ ನಾವು ಅಸಂಖ್ಯಾತ ಟರ್ಮ್ ಗಳನ್ನು ಪರಿಗಣಿಸಿದರೆ ಆಗ ನಮಗೆ ಇನ್ಫೈನೈಟ್ ಸೀರೀಸ್ ದೊರೆಯುತ್ತದೆ. ಈ ಸೀರೀಸ್ ಕನ್ವರ್ಜ್ ಆಗಬೇಕಾಗಿಲ್ಲ, ಆದರೆ ಇದು ಕನ್ವರ್ಜ್ ಆದಾಗ ಇದೂ ಕೂಡ 2l ಪೀರಿಯಡ್ ಇರುವ ಒಂದು ಆವರ್ತಕ ಫಂಕ್ಷನ್ ಆಗಿರುತ್ತದೆ. ಏಕೆಂದರೆ n ಒಂದು ಸೀಮಿತ ಸಂಖ್ಯೆಯಾಗಿದ್ದರೆ Snx ನ ಪೀರಿಯಡ್ 2l ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇಲ್ಲಿ ನಾವು ಈ ಟರ್ಮ್ ಗಳನ್ನು ಸೇರಿಸುತ್ತಾ ಬರುತ್ತೇವೆ. ಅಂದರೆ ಸಾಮಾನ್ಯ ಪೀರಿಯಡ್ ಬದಲಾಗುವುದಿಲ್ಲ, ಅದು 2l ಆಗಿಯೇ ಉಳಿಯುತ್ತದೆ. ಆದ್ದರಿಂದ ಈ ಸೀರೀಸ್ ಕನ್ವರ್ಜ್ ಆದರೆ ಆಗ ಇದು ಯಾವ ಫಂಕ್ಷನ್ ಗೆ ಕನ್ವರ್ಜ್ ಆಗುವುದೋ ಅದು ಒಂದು 2l ಆವರ್ತಕ ಫಂಕ್ಷನ್ ಆಗಿರುತ್ತದೆ. ಮುಂದಿನ ಉಪನ್ಯಾಸದಲ್ಲಿ ಫೊರಿಯರ್ ಸೀರೀಸ್ ಅನ್ನು ವಿವರಿಸಲು ನಮಗೆ ಬೇಕಾಗಿರುವ ಇನ್ನೊಂದು ಮಾಹಿತಿ ಇದು. ಇಲ್ಲಿ ನಾವು ಕೊಸೈನ್ ಮತ್ತು ಸೈನ್ ಫಂಕ್ಷನ್ ಗಳ ಪರಿಭಾಷೆಯಲ್ಲಿ ಟ್ರಿಗೊನೋಮೆಟ್ರಿಕ್ ಪಾಲಿನಾಮಿಯಲ್ ಅನ್ನು ಹಾಗೂ ಟ್ರಿಗೊನೋಮೆಟ್ರಿಕ್ ಸೀರೀಸ್ ಅಥವಾ ಇನ್ಫೈನೈಟ್ ಟ್ರಿಗೊನೋಮೆಟ್ರಿಕ್ ಸೀರೀಸ್ ಅನ್ನು ಪರಿಚಯಿಸಿದ್ದೇವೆ. ಒಂದು ಟಿಪ್ಪಣಿ: ಸೈನ್ ಮತ್ತು ಕೊಸೈನ್ ಗಳು ಅತಿ ಸರಳವಾದ ಫಂಕ್ಷನ್ ಗಳು ಹಾಗೂ ಈ ಪ್ರತಿಯೊಂದು ಫಂಕ್ಷನ್ ನ ರೇಖಾಚಿತ್ರ ಅಂದರೆ ಗ್ರಾಫ್ ನಮಗೆ ತಿಳಿದಿದೆ. ಆದರೆ ಅವುಗಳ ಮೊತ್ತವು ಬಹು ಜಟಿಲವಾಗಿರಬಹುದು. ಈ ಮಾತನ್ನು ಇಲ್ಲಿ ನಾನು ಸ್ಪಷ್ಟಗೊಳಿಸಬಯಸುತ್ತೇನೆ. ಏಕೆಂದರೆ ಹಲವಾರು ಕ್ಲಿಷ್ಟವಾದ ಫಂಕ್ಷನ್ ಗಳನ್ನು ಈ ಸೈನ್ ಮತ್ತು ಕೊಸೈನ್ ಗಳ ಪರಿಭಾಷೆಯಲ್ಲಿ ಪ್ರತಿನಿಧಿಸಬಹುದು ಎಂಬುದನ್ನು ಮುಂದೆ ನಾವು ನೋಡಲಿದ್ದೇವೆ. ನಾವು ಈಗಷ್ಟೇ ನೋಡಿರುವ sin 𝑥, sin 2𝑥 ಮತ್ತು sin 3𝑥 ಗಳ ಒಂದು ಸರಳವಾದ ಉದಾಹರಣೆಯನ್ನು ನಾವು ತೆಗೆದುಕೊಂಡರೆ ಈ ಫಂಕ್ಷನ್ ನ ಪೀರಿಯಡ್ 2𝜋 ಆಗಿದೆ. ಏಕೆಂದರೆ ಈ 3 ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಇಲ್ಲಿ 2𝜋 ಆಗಿದೆ. ಆದ್ದರಿಂದ ಇವುಗಳ ಮೊತ್ತವಾದ ಈ ಫಂಕ್ಷನ್ ನ ಪೀರಿಯಡ್ ಕೂಡ 2𝜋 ಆಗುತ್ತದೆ. ನಾವು ಇದರ ನಕ್ಷೆಯನ್ನು ಬಿಡಿಸಿದರೆ ಏನಾಗುತ್ತದೆ? ಸೈನ್ ಮತ್ತು ಕೊಸೈನ್ ಫಂಕ್ಷನ್ ಗಳ ನಕ್ಷೆಗಳಿಂದ ನಾವು ಪ್ರಾಯಶಃ ನಿರೀಕ್ಷಿಸಿದಂತೆ ಇದು ಅಷ್ಟೇನೂ ಸರಳವಾಗಿಲ್ಲ ಎಂದು ನಾವು ಇಲ್ಲಿ ಕಾಣಬಹುದು. ಇದನ್ನು ನಾವು 0 ದಿಂದ ಆರಂಭಿಸಿದರೆ ಈ ನಕ್ಷೆಯು ಇಲ್ಲಿ ವಕ್ರವಾಗಿ ಬಾಗುತ್ತದೆ. ಅದೇ ರೀತಿ ಈ 2𝜋 ವರೆಗೆ ಹೋಗುತ್ತದೆ. ಅದಾದ ನಂತರ ನಕ್ಷೆಯು ಪುನರಾವರ್ತಿಸುತ್ತದೆ. ಇದು ಒಂದು ಪೀರಿಯಡ್. ಫಂಕ್ಷನ್ ಇಲ್ಲಿಂದ ಆರಂಭಿಸಿದ ಈ ಬಿಂದುವಿನವರೆಗೆ ಹೋಗುತ್ತದೆ. ಆಮೇಲೆ ಅದರ ಮೌಲ್ಯವು ಪುನರಾವರ್ತಿಸುತ್ತದೆ. ಹಾಗಾಗಿ ಇಲ್ಲಿಂದ ಈ ಬಿಂದುವಿನವರೆಗೆ ಇದು ಒಂದು ಪೀರಿಯಡ್, ಅಂದರೆ ಅದು 2𝜋 ಆಗಿದೆ. ಆದ್ದರಿಂದ ಈ ಬಿಂದುವಿನಲ್ಲಿ ನಾವು 2𝜋 ಯ ಸಮೀಪದಲ್ಲಿ ಇದ್ದೇವೆ. ನಂತರ ಅದರ ಮೌಲ್ಯಗಳು ಪುನರಾವರ್ತಿಸುತ್ತವೆ. ಹೀಗೆ ಕೇವಲ ಈ 3 ಸರಳವಾದ ಫಂಕ್ಷನ್ ಗಳ ಮೊತ್ತವು ಈ ರೀತಿಯ ಸಂಕೀರ್ಣವಾದ ವರ್ತನೆಯನ್ನು ಪ್ರತಿನಿಧಿಸುತ್ತದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಟರ್ಮ್ ಗಳಿರುವ ಅಥವಾ ಅಸಂಖ್ಯಾತ ಟರ್ಮ್ ಗಳಿರುವ, ಅದೂ ಕೂಡ ಸೈನ್ ಮತ್ತು ಕೊಸೈನ್ ಗಳೊಂದಿಗೆ ಕೆಲವು ಗುಣಾಂಕಗಳಿರುವ ಸಾಧ್ಯತೆಗಳಿದ್ದರೆ
ಆಗ ಏನಾಗಬಹುದೆಂದು ನಾವು ಕಲ್ಪಿಸಿಕೊಳ್ಳಬಹುದು. ಆದ್ದರಿಂದ ನಮಗೆ ಬೇಕಾಗಿರುವ ಫಂಕ್ಷನ್ ಅನ್ನು sine ಮತ್ತು cosine ಗಳ ಪರಿಭಾಷೆಯಲ್ಲಿ ಪಡೆಯಬಹುದಾದ ಸಂಪೂರ್ಣ ಸಾಧ್ಯತೆಗಳಿವೆ. ಫೊರಿಯರ್ ಸೀರೀಸ್ ನಲ್ಲಿ ನಾವು ಇದನ್ನೇ ಮಾಡುತ್ತೇವೆ. ಮುಂದಿನ ಉಪನ್ಯಾಸದಲ್ಲಿ ನಾವು ಇದನ್ನು ಗಮನಿಸಲಿದ್ದೇವೆ. ನಾವು ಈ ಮೊದಲೇ ಚರ್ಚಿಸಿದಂತೆ ಈ ಮೂರು ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಆದ 2𝜋 ಈ ಫಂಕ್ಷನ್ ನ ಪೀರಿಯಡ್ ಆಗಿರುತ್ತದೆ. ಈಗ ನಾವು ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಒಂದು ಆಸಕ್ತಿದಾಯಕವಾದ ಗುಣಲಕ್ಷಣವನ್ನು ನೋಡೋಣ. ಹಾಗಾದರೆ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಎಂದರೇನು? sin x, cos x, sin 2x, cos 3x ಇತ್ಯಾದಿ ಫಂಕ್ಷನ್ ಗಳನ್ನು ಒಳಗೊಂಡಿರುವ, ಅಂದರೆ sine ಮತ್ತು cosine ಫಂಕ್ಷನ್ ಗಳಿಂದ ನಿರ್ಮಿಸಲಾಗಿರುವ ಸಿಸ್ಟಮ್ ಅನ್ನು ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಎಂದು ಕರೆಯುತ್ತೇವೆ. 𝜙 ಮತ್ತು 𝛹 ಎಂಬ ಎರಡು ಫಂಕ್ಷನ್ ಗಳ ಗುಣಲಬ್ಧ ಅನ್ನು ಒಂದು ನಿರ್ದಿಷ್ಟ ಇಂಟರ್ವಲ್ a b ಯ ಮೇಲೆ ಇಂಟಿಗ್ರೇಟ್ ಮಾಡಿದಾಗ ಅದರ ಮೌಲ್ಯ 0 ದೊರೆತರೆ ಆಗ 𝜙 ಮತ್ತು 𝛹 ಫಂಕ್ಷನ್ ಗಳು ಈ ಇಂಟರ್ವಲ್ a b ಯ ಮೇಲೆ ಪರಸ್ಪರ ಆರ್ಥೋಗೊನಲ್ ಆಗಿವೆ ಎಂದು ಹೇಳುತ್ತೇವೆ. ಅಂದರೆ ಎರಡು ಫಂಕ್ಷನ್ ಗಳ ಗುಣಲಬ್ಧವನ್ನು ಒಂದು ಇಂಟರ್ವಲ್ a b ಯ ಮೇಲೆ ಇಂಟಿಗ್ರೇಟ್ ಮಾಡಿದಾಗ ನಮಗೆ 0 ದೊರಕಿದರೆ ಆಗ ನಾವು ಈ ಎರಡು ಫಂಕ್ಷನ್ ಗಳು ಈ ಇಂಟರ್ವಲ್ ನ ಮೇಲೆ ಆರ್ಥೋಗೊನಲ್ ಆಗಿವೆ ಎಂದು ಹೇಳುತ್ತೇವೆ. ಒಂದು cos x, sin x, cos 2x, sin 2x ಇತ್ಯಾದಿ ಈ ಸರಳವಾದ ಫಂಕ್ಷನ್ ಗಳಿಂದ ನಿರ್ಮಿಸಲಾಗಿರುವ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಅನ್ನು ನಾವು ಮೂಲಭೂತ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಎಂದು ಕರೆಯುತ್ತೇವೆ. ಈ ಸರಣಿಯನ್ನು ನಾವು ನಮಗೆ ಬೇಕಾದ ಸಂಖ್ಯೆಗಳಿಗೆ ಮುಂದುವರಿಸಬಹುದು. ಈ ಮೂಲಭೂತ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ -𝜋 ಇಂದ 𝜋 ಈ ಇಂಟರ್ವಲ್ ನ ಮೇಲೆ ಆರ್ಥೋಗೊನಲ್ ಆಗಿವೆ ಎಂದು ನಾವು ಸಾಧಿಸಲಿದ್ದೇವೆ. ವಾಸ್ತವವಾಗಿ ನಾವು 2𝜋 ಗಾತ್ರದ ಬೇರೆ ಯಾವುದೇ ಇಂಟರ್ವಲ್ ಅನ್ನು, ಉದಾಹರಣೆಗೆ 0 to 2𝜋 ಅಥವಾ a to a+2𝜋 ಯನ್ನು ತೆಗೆದುಕೊಂಡರೂ ಅದರ ಮೇಲೆ ನಮ್ಮ ಸಿಸ್ಟಮ್ ಆರ್ಥೋಗೊನಲ್ ಆಗಿರುತ್ತವೆ. ಏಕೆಂದರೆ ಈ ಸಿಸ್ಟಮ್ ನ ಎಲ್ಲಾ ಫಂಕ್ಷನ್ ಗಳ ಸಾಮಾನ್ಯ ಪೀರಿಯಡ್ ಇಲ್ಲಿ 2𝜋 ಆಗಿದೆ. ಆದ್ದರಿಂದ ಈ ಸಿಸ್ಟಮ್ ಇಂಟರ್ವಲ್ -𝜋 to 𝜋 ನ ಮೇಲೆ ಆರ್ಥೋಗೊನಲ್ ಆಗಿವೆ. ಅಥವಾ 0 to 2𝜋 ಅಥವಾ ನಾವು ಬೇರೆ ಯಾವುದೇ ಸಂಖ್ಯೆ a ಯನ್ನು ಮತ್ತು a+2𝜋 ಯನ್ನು ತೆಗೆದುಕೊಂಡರೂ ಅದರ ಮೇಲೆ ನಮ್ಮ ಸಿಸ್ಟಮ್ ಆರ್ಥೋಗೊನಲ್ ಆಗಿವೆ. ಈ ಮೂಲಭೂತ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಆರ್ಥೋಗೊನಲ್ ಆಗಿವೆ ಅಂದರೆ ಏನರ್ಥ? ನಾವು ಈ ಸಿಸ್ಟಮ್ ನಿಂದ ಯಾವುದೇ ಎರಡು ಫಂಕ್ಷನ್ ಗಳನ್ನು ತೆಗೆದುಕೊಂಡರೆ, ಉದಾಹರಣೆಗೆ ನಾವು 1 ಮತ್ತು cos 2x ಗಳನ್ನು ತೆಗೆದುಕೊಂಡು ಅವುಗಳನ್ನು ಗುಣಿಸಿ 1 cos 2x ಅನ್ನು -𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅದರ ಮೌಲ್ಯ 0 ಸಿಗಬೇಕು. ಇದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಆದರೆ ನಾವು ಮುಂದಿನ ಸ್ಲೈಡ್ ನಲ್ಲಿ ನಾವು ಇದನ್ನು ಔಪಚಾರಿಕವಾಗಿ ಸಾಧಿಸಲಿದ್ದೇವೆ. ನಾವು ಈ ಸಿಸ್ಟಮ್ ನಿಂದ ಯಾವುದೇ ಎರಡು ಫಂಕ್ಷನ್ ಗಳನ್ನು ತೆಗೆದುಕೊಂಡು ಅವುಗಳ ಗುಣಲಬ್ಧವನ್ನು -𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅದರ ಮೌಲ್ಯ 0 ಆಗಿರುತ್ತದೆ. ಇದನ್ನು ನಾವು ಈಗ ನೋಡಲಿದ್ದೇವೆ. ನಾವು ಹಲವು ನಿದರ್ಶನಗಳನ್ನು ತೆಗೆದುಕೊಳ್ಳೋಣ. 𝑛 ≠ 0 ಎಂದು ಪರಿಗಣಿಸಿದರೆ ಅದು 0 ಒಂದನ್ನು ಹೊರತುಪಡಿಸಿ ಯಾವುದೇ ನೈಜ ಸಂಖ್ಯೆ ಆಗಿರಬಹುದು. ಆಗ ಬೇರೆ ಯಾವುದೇ sine ಅಥವಾ cosine ಫಂಕ್ಷನ್ ನ ಜೊತೆಗೆ ಸ್ಥಿರ ಫಂಕ್ಷನ್ 1 ಆರ್ಥೋಗೊನಲ್ ಆಗಿರುವುದನ್ನು ಈ ಕೆಳಗಿನ ಇಂಟೆಗ್ರಲ್ ಗಳಿಂದ ನಾವು ನೋಡಬಹುದು. ಎಲ್ಲಕ್ಕಿಂತ ಮೊದಲು ನಾವು ಏನನ್ನು ಹುಡುಕುತ್ತಿದ್ದೇವೆ? ಫಂಕ್ಷನ್ 1 ಕೂಡ ಈ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಮೆಂಬರ್ ಫಂಕ್ಷನ್ ಆಗಿದೆ. ಆದ್ದರಿಂದ ನಾವು 1 ಅನ್ನು ಬೇರೆ ಯಾವುದೇ sine ಅಥವಾ cosine ಫಂಕ್ಷನ್ ಅಂದರೆ sin x, sin 2x, cos x, cos 2x ಇತ್ಯಾದಿ ಗಳ ಜೊತೆಗೆ ತೆಗೆದುಕೊಳ್ಳುತ್ತೇವೆ. ಇಲ್ಲಿ ನಾವು ಈ ಎರಡು ಫಂಕ್ಷನ್ ಗಳು ಆರ್ಥೋಗೊನಲ್ ಆಗಿವೆ ಎಂದು ತೋರಿಸುತ್ತೇವೆ. ಫಂಕ್ಷನ್ 1 ಈ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಬೇರೆ ಯಾವುದೇ ಮೆಂಬರ್ ಫಂಕ್ಷನ್ ಜೊತೆಗೆ ಆರ್ಥೋಗೊನಲ್ ಆಗಿದೆ. ಉದಾಹರಣೆಗೆ ಇಲ್ಲಿ 1 ಮತ್ತು cos 𝑛𝑥 ಅನ್ನು ತೆಗೆದುಕೊಳ್ಳಿ. ಇಲ್ಲಿ 𝑛 0 ವನ್ನು ಹೊರತುಪಡಿಸಿ ಬೇರೆ ಯಾವುದೇ ನೈಜ ಸಂಖ್ಯೆ ಆಗಿದೆ. ಏಕೆಂದರೆ 𝑛 ಅನ್ನು 0 ಆಗಿ ತೆಗೆದುಕೊಂಡರೆ ಆಗ cos 𝑛𝑥 ನ ಮೌಲ್ಯ 1 ಆಗುತ್ತದೆ. ಈ ಸನ್ನಿವೇಶದಲ್ಲಿ ನಾವು ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡು ಅದರ ವರ್ಗ ಅನ್ನು ಪರಿಗಣಿಸುತ್ತೇವೆ. ಅಂತಹ ಸಂದರ್ಭವನ್ನು ನಾವು ತಪ್ಪಿಸಿಕೊಳ್ಳುತ್ತೇವೆ. ನಾವು ಯಾವಾಗಲೂ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಎರಡು ವಿಭಿನ್ನ ಫಂಕ್ಷನ್ ಗಳನ್ನು ತೆಗೆದುಕೊಳ್ಳುತ್ತೇವೆ. ಇದು ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ನ ಒಂದು ಮೆಂಬರ್ ಫಂಕ್ಷನ್ ಆದರೆ ಇದು ಇನ್ನೊಂದು ಮೆಂಬರ್ ಫಂಕ್ಷನ್. ಇವುಗಳ ಗುಣಲಬ್ಧ cos 𝑛𝑥 ಅಷ್ಟೇ. ಇದನ್ನು ನಾವು -𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡಿದರೆ ನಮಗೆ sin 𝑛𝑥n -𝜋 ಇಂದ 𝜋 ವರೆಗೆ ದೊರೆಯುತ್ತದೆ. sin 𝑛𝑥 ನ ಮೌಲ್ಯ 0 ಹಾಗೂ sin −𝑛𝑥
sin nπ ಯ ಮೌಲ್ಯ 0 ಹಾಗೂ sin nπ ಯ ಮೌಲ್ಯವೂ ಕೂಡ 0. ಆದ್ದರಿಂದ ಇದರ ಉತ್ತರ 0 ದೊರೆಯುತ್ತದೆ. ಆದ್ದರಿಂದ 1 ರ ಜೊತೆಗೆ cosine ಸಮೂಹದ ಯಾವುದೇ ಫಂಕ್ಷನ್ cos x, cos 2x, cos 3x, cos 5x ಇತ್ಯಾದಿ ತೆಗೆದುಕೊಂಡರೆ ಇವುಗಳು ಎರಡು ಪರಸ್ಪರ ಆರ್ಥೋಗೊನಲ್ ಆಗಿರುತ್ತವೆ. ಅದೇ ರೀತಿಯಾಗಿ 1 ರ ಜೊತೆಗೆ ನಾವು ನಮ್ಮ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಇಂದ sine ಸಮೂಹದ ಯಾವುದೇ ಮೆಂಬರ್ ಫಂಕ್ಷನ್ ಅನ್ನು ತೆಗೆದುಕೊಂಡರೆ ಮತ್ತೊಮ್ಮೆ ನಮಗೆ cos nxn −𝜋 ಇಂದ 𝜋 ವರೆಗೆ ದೊರೆಯುತ್ತದೆ. ಅಥವಾ sin nx ಒಂದು ಬೆಸ ಫಂಕ್ಷನ್ ಆಗಿರುವುದರಿಂದ ಇದರ ಮೌಲ್ಯ 0 ಆಗುತ್ತದೆ. ಆದ್ದರಿಂದ ಈ ಇಂಟೆಗ್ರಲ್ ನ ಮೌಲ್ಯವೂ ಕೂಡ 0 ಆಗಿದೆ. ಇಲ್ಲಿಯವರೆಗೆ ನಾವು ಫಂಕ್ಷನ್ 1 cosine ಸಮೂಹದ ಅಥವಾ sine ಸಮೂಹದ ಯಾವುದೇ ಮೆಂಬರ್ ಫಂಕ್ಷನ್ ನ ಜೊತೆಗೆ ಆರ್ಥೋಗೊನಲ್ ಆಗಿದೆ ಎಂದು ನೋಡಿದ್ದೇವೆ. ಆದರೆ ನಾವು ಎರಡು ವಿಭಿನ್ನ ಫಂಕ್ಷನ್ ಗಳನ್ನು ತೆಗೆದುಕೊಳ್ಳುವ ಬದಲಾಗಿ ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡರೆ, ಉದಾಹರಣೆಗೆ cos nx ಅಂದರೆ cos x ಅಥವಾ cos 2x ಜೊತೆ cos 2x, ಆಗ ನಮಗೆ ಈ ಕೆಳಗಿನ ಫಲಿತಾಂಶ ಸಿಗುತ್ತದೆ. ಇದನ್ನು ನಾವು ಪರಿಶೀಲಿಸಬಹುದು. ನಾವು ಈ ಮೊದಲು ಕೊಟ್ಟಿರುವ ವ್ಯಾಖ್ಯಾನದ ಪ್ರಕಾರ ಒಂದು ಸಿಸ್ಟಮ್ ಆರ್ಥೋಗೊನಲ್ ಆಗಿದೆ ಎಂದು ಹೇಳಬೇಕಾದರೆ ನಮಗೆ ಯಾವುದೇ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಂಡರೆ ಮಾತ್ರವೇ ಅವುಗಳು ಪರಸ್ಪರ ಆರ್ಥೋಗೊನಲ್ ಆಗಿರಬೇಕು. ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡಾಗ ಅಲ್ಲ. ಇಲ್ಲಿ ನಾವು ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡಿದ್ದೇವೆ. ನಾವು cos nx ಅನ್ನು cos nx ಜೊತೆಗೆ ತೆಗೆದುಕೊಂಡಿದ್ದೇವೆ. ಇಲ್ಲಿ n ಒಂದೇ ಆಗಿದೆ. ನಾವು ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡ ಸಂದರ್ಭದಲ್ಲಿ ಇದರ ಮೌಲ್ಯ 0 ಆಗುವುದಿಲ್ಲ. ಇದರ ಮೌಲ್ಯ ಏನು ಎಂಬುದನ್ನು ನಾವು ಈಗ ನೋಡಲಿದ್ದೇವೆ. ಈ ಇಂಟೆಗ್ರಲ್ ನ ಮೌಲ್ಯವನ್ನು ಪಡೆಯಲು ನಾವು cos2nx ಅನ್ನು cos 2nx ಗೆ ಪರಿವರ್ತಿಸುತ್ತೇವೆ. cos2nx 1 cos 2nx2 ಎಂಬ ಟ್ರಿಗೊನೋಮೆಟ್ರಿಕ್ ಸಮಾನತೆ ಯನ್ನು ಇಲ್ಲಿ ನಾವು ಬಳಸುತ್ತೇವೆ. ಆಗ ಇದರ ಮೌಲ್ಯವಾಗಿ 𝜋 ದೊರೆಯುತ್ತದೆ. ಅದು 𝜋 ಹೇಗೆ? ಮೊದಲು ಇಂಟೆಗ್ರಂಡ್ 12. ಈ ಇಂಟೆಗ್ರಲ್ −𝜋 ಇಂದ 𝜋 ವರೆಗೆ dx. ಇಲ್ಲಿ dx ನ ಅಗತ್ಯವಿದೆ. ಮತ್ತು ಎರಡನೆಯ ಇಂಟೆಗ್ರಲ್ ನಲ್ಲಿ ಮತ್ತೊಮ್ಮೆ 12 −𝜋 ಇಂದ 𝜋 ವರೆಗೆ ಹಾಗೂ cos 2nx dx ಇದೆ. ನಾವು ಈಗಷ್ಟೇ ಮೇಲೆ ನೋಡಿದಂತೆ ಯಾವುದೇ ಸಂಖ್ಯೆ n ಗೆ ಈ cos 2nx dx ಇದರ ಮೌಲ್ಯ 0 ಆಗುತ್ತದೆ. ಆದ್ದರಿಂದ ಈ ಇಂಟೆಗ್ರಲ್ ನ ಮೌಲ್ಯ 0 ಆಗಿದೆ. ಆದರೆ ಇದು 2𝜋 ಆದ್ದರಿಂದ ಮೊದಲನೇ ಇಂಟೆಗ್ರಲ್ ನ ಮೌಲ್ಯ 𝜋 ಆಗುತ್ತದೆ. ಹಾಗಾಗಿ ನಮಗೆ ಇದರ ಮೌಲ್ಯ 𝜋 ಸಿಗುತ್ತದೆ. ಇಲ್ಲಿ ನಮಗೆ 𝜋 ದೊರೆತಿದೆ. ಆದ್ದರಿಂದ cos2nx dx ನ ಇಂಟೆಗ್ರಲ್ ನ ಮೌಲ್ಯ 𝜋 ಆಗಿದೆ. ಆದ್ದರಿಂದ ನಾವು ಈ ಸಮೂಹದ ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡಾಗ ನಮಗೆ ಅದರ ಮೌಲ್ಯ 𝜋 ಆಗಿ ದೊರೆಯುತ್ತದೆ. ಅದೇ ರೀತಿಯಲ್ಲಿ ನಾವು ಒಂದೇ sine ಮೆಂಬರ್ ಫಂಕ್ಷನ್ sin nx ಅನ್ನು sine ಸಮೂಹದಿಂದ ತೆಗೆದುಕೊಂಡಾಗ ಆ ಸಂದರ್ಭದಲ್ಲೂ ಕೂಡ sin2nx 1 cos 2nx2 ಈ ಸೂತ್ರವನ್ನು ಬಳಸಿದರೆ ನಮಗೆ ಎರಡನೇ ಇಂಟೆಗ್ರಲ್ ನ ಮೌಲ್ಯ 0 ದೊರೆಯುತ್ತದೆ ಹಾಗೂ −𝜋 ಇಂದ 𝜋 ವರೆಗೆ ಮೊದಲನೇ ಇಂಟೆಗ್ರಲ್ ನ ಮೌಲ್ಯ 𝜋 ಆಗಿದೆ. ಹೀಗಾಗಿ ಎರಡೂ ಸಂದರ್ಭಗಳಲ್ಲಿ ಇಂಟೆಗ್ರಲ್ ನ ಮೌಲ್ಯ 𝜋 ಆಗಿರುತ್ತದೆ. ಇನ್ನುಳಿದ ಒಂದೇ ಒಂದು ಸನ್ನಿವೇಶವೆಂದರೆ ನಾವು ಎರಡೂ ಫಂಕ್ಷನ್ ಗಳನ್ನು 1 ಮತ್ತು 1 ಆಗಿ ತೆಗೆದುಕೊಂಡು −𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡಿದರೆ ಸಹಜವಾಗಿ ನಮಗೆ 2𝜋 ದೊರೆಯುತ್ತದೆ. ಎರಡೂ ಫಂಕ್ಷನ್ ಗಳನ್ನು cos ಸಮೂಹದ ಒಂದೇ ಮೆಂಬರ್ ಫಂಕ್ಷನ್ ಆಗಿ ತೆಗೆದುಕೊಂಡಾಗ ಇಂಟೆಗ್ರಲ್ ನ ಮೌಲ್ಯ 𝜋. sin ಸಮೂಹದ ಒಂದೇ ಮೆಂಬರ್ ಫಂಕ್ಷನ್ ಆಗಿ ತೆಗೆದುಕೊಂಡಾಗ ಇಂಟೆಗ್ರಲ್ ನ ಮೌಲ್ಯ ಮತ್ತೊಮ್ಮೆ 𝜋. ಹಾಗೂ ಒಂದೇ ಫಂಕ್ಷನ್ 1 ಆಗಿ ತೆಗೆದುಕೊಂಡಾಗ ಇಂಟೆಗ್ರಲ್ ನ ಮೌಲ್ಯ 2𝜋. ಹೀಗೆ ನಾವು 3 ಸನ್ನಿವೇಶಗಳನ್ನು ಪೂರ್ಣಗೊಳಿಸಿದ್ದೇವೆ. 1 ಮತ್ತು cosine ಸಮೂಹದ ಅಥವಾ sine ಸಮೂಹದ ಯಾವುದೇ ಮೆಂಬರ್ ಫಂಕ್ಷನ್ ಅನ್ನು ತೆಗೆದುಕೊಂಡಾಗ ಇಂಟೆಗ್ರಲ್ ನ ಮೌಲ್ಯ 0 ಆಗಿರುತ್ತದೆ. ಈಗ ಉಳಿದಿರುವ ಒಂದು ಸನ್ನಿವೇಶವೆಂದರೆ cos ಮತ್ತು sine ಫಂಕ್ಷನ್ ಗಳ ಸಮೂಹದ ಯಾವುದೇ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಇವುಗಳಲ್ಲಿ ಒಂದು ಫಂಕ್ಷನ್ 1 ಆಗಿದ್ದಾಗ ನಾವು ಸಿಸ್ಟಮ್ ನ ಬೇರೆ ಯಾವುದೇ ಮೆಂಬರ್ ಫಂಕ್ಷನ್ ಅನ್ನು ತೆಗೆದುಕೊಂಡರೂ ನಮಗೆ 0 ದೊರೆಯುತ್ತದೆ. ಇಲ್ಲಿ ನಾವು 1 ರ ಜೊತೆಗೆ ಸಿಸ್ಟಮ್ ನ ಬೇರೆ ಯಾವುದೇ ಮೆಂಬರ್ ಫಂಕ್ಷನ್ ಅನ್ನು ತೆಗೆದುಕೊಂಡರೂ ನಮಗೆ 0 ದೊರೆಯುತ್ತದೆ ಎಂದು ಮಾತ್ರ ತೋರಿಸಿಕೊಂಡಿದ್ದೇವೆ. ಈಗ ನಾವು ಈ ಸಾಧನೆಯನ್ನು ಮುಂದುವರಿಸೋಣ. ನಾವು ಯಾವುದೇ ಎರಡು ವಿಭಿನ್ನ ಪೂರ್ಣ ಸಂಖ್ಯೆಗಳಾದ n ಮತ್ತು m ಗಳನ್ನು ಆಯ್ದುಕೊಂಡು
cos ಸಮೂಹದಿಂದ ಎರಡು ಫಂಕ್ಷನ್ ಗಳನ್ನು ತೆಗೆದುಕೊಳ್ಳೋಣ. m ಮತ್ತು n ಗಳು ಸಮಾನವಾಗಿದ್ದರೆ ಆಗ cos nx ಮತ್ತು cos mx ಈ ಫಂಕ್ಷನ್ ಗಳ ಇಂಟೆಗ್ರಲ್ ನ ಮೌಲ್ಯ 𝜋 ಆಗಿರುತ್ತದೆ. ಆದರೆ ಈಗ m ಮತ್ತು n ಗಳು ಸಮಾನವಾಗಿಲ್ಲ. ಒಂದು cos nx ಆದರೆ ಇನ್ನೊಂದು cos mx. ಇವುಗಳು cos ಸಮೂಹದ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳು. ಈ ಸಂದರ್ಭದಲ್ಲಿ ನಾವು cos ab cos 2 cos a cos b ಈ ಟ್ರಿಗೊನೋಮೆಟ್ರಿಕ್ ಸಮಾನತೆಯಲ್ಲಿ cos nxmy ಮತ್ತು cos nx my ಗಳನ್ನು ಬಳಸುತ್ತೇವೆ ಹಾಗೂ −𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡುತ್ತೇವೆ. ಇಂಟಿಗ್ರೇಟ್ ಮಾಡಿದಾಗ ನಮಗೆ ಇಲ್ಲಿ sin ಸಿಗುತ್ತದೆ ಹಾಗೂ ಇಲ್ಲಿಯೂ ಕೂಡ ನಮಗೆ sin ಸಿಗುತ್ತದೆ. −𝜋 ಮತ್ತು 𝜋 ಮೌಲ್ಯಗಳನ್ನು ಹಾಕಿದಾಗ ನಮಗೆ ಇದರ ಮೌಲ್ಯ 0 ಸಿಗುತ್ತದೆ. ಆದ್ದರಿಂದ ನಾವು cos ಸಮೂಹದ ಯಾವುದೇ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಂಡಾಗ ಈ ಇಂಟೆಗ್ರಲ್ ನ ಮೌಲ್ಯ 0 ಆಗಿದೆ. ಅದೇ ರೀತಿಯಲ್ಲಿ ನಾವು sin ಸಮೂಹದ ಯಾವುದೇ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಂಡರೆ ಆಗಲೂ ಕೂಡ ಇದೇ ರೀತಿಯ ಸನ್ನಿವೇಶವು ಉಂಟಾಗುತ್ತದೆ ಹಾಗೂ ಈ ಟ್ರಿಗೊನೋಮೆಟ್ರಿಕ್ ಸಮಾನತೆಯಿಂದ ನಮಗೆ ಋಣಾತ್ಮಕ ಚಿಹ್ನೆಯೊಂದಿಗೆ cos ಫಂಕ್ಷನ್ ಗಳು ದೊರೆಯುತ್ತವೆ. ಮತ್ತೊಮ್ಮೆ ನಾವು sin n - mx ಮತ್ತು sin nm ಗಳನ್ನು ಇಂಟಿಗ್ರೇಟ್ ಮಾಡಿ x ಅನ್ನು 𝜋 ಮತ್ತು −𝜋 ಗಳಿಂದ ಬದಲಾಯಿಸಿದಾಗ 𝜋 ಅನ್ನು ಪೂರ್ಣಾಂಕದಿಂದ ಗುಣಿಸಿದಾಗ ಅದರ sin ಮೌಲ್ಯವು 0 ಆಗುತ್ತದೆ ಹಾಗೂ −𝜋 ಅನ್ನು ಪೂರ್ಣಾಂಕದಿಂದ ಗುಣಿಸಿದಾಗ ಅದರ sin ಮೌಲ್ಯವೂ ಕೂಡ 0 ಆಗುತ್ತದೆ. ಹೀಗಾಗಿ ಇದು ಕೂಡ 0 ಆಗುತ್ತದೆ. ಆದ್ದರಿಂದ ನಾವು ಒಂದೇ ಸಮೂಹದ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಂಡಾಗ ನಮಗೆ 0 ದೊರೆಯುತ್ತದೆ. ಒಂದೇ ಫಂಕ್ಷನ್ ಅನ್ನು 1 ಎಂದು ಸ್ಥಿರಗೊಳಿಸಿ ಇನ್ನೊಂದನ್ನು cosine ಅಥವಾ sine ಸಮೂಹದ ಬೇರೆ ಯಾವುದೇ ಫಂಕ್ಷನ್ ಅನ್ನು ತೆಗೆದುಕೊಂಡರೆ ಆಗಲೂ ಕೂಡ 0 ಸಿಗುತ್ತದೆ. ಈಗ ಬೇರೆ ಯಾವುದು ಉಳಿದುಕೊಂಡಿದೆ? ಯಾವುದೇ m ಮತ್ತು n ಗಳಿಗೆ ನಾವು sine ಸಮೂಹದ ಒಂದು ಫಂಕ್ಷನ್ ಮತ್ತು cosine ಸಮೂಹದ ಇನ್ನೊಂದು ಫಂಕ್ಷನ್ ಅನ್ನು ತೆಗೆದುಕೊಂಡರೆ ಆಗ ಏನಾಗುತ್ತದೆ? ಯಾವುದೇ ಪೂರ್ಣಾಂಕಗಳಾದ m ಮತ್ತು n ಗಳಿಗೆ ಎರಡು ವಿಭಿನ್ನ ಸಮೂಹಗಳಿಂದ ಅಂದರೆ sine ಮತ್ತು cosine ಗಳಿಂದ ಎರಡು ವಿಭಿನ್ನ ಮೆಂಬರ್ ಗಳನ್ನು ತೆಗೆದುಕೊಂಡರೆ ಅವುಗಳು ಪರಸ್ಪರ ಆರ್ಥೋಗೊನಲ್ ಆಗಿರುತ್ತವೆ ಎಂದು ನಾವು ಈಗ ಸಾಧಿಸುತ್ತೇವೆ. ನಾವು sin nx ಮತ್ತು cos mx ಫಂಕ್ಷನ್ ಗಳನ್ನು ತೆಗೆದುಕೊಳ್ಳೋಣ. ಇವುಗಳಲ್ಲಿ ಒಂದು sine ಸಮೂಹದಿಂದ ಇನ್ನೊಂದು cosine ಸಮೂಹದಿಂದ ಬಂದಿವೆ. ಇಲ್ಲಿ m ಮತ್ತು n ಸಮಾನವಾಗಿರಬಹುದು ಯಾಕೆಂದರೆ ಫಂಕ್ಷನ್ ಗಳು ಬೇರೆ ಬೇರೆ ಸಮೂಹಗಳಿಂದ ಬಂದಿವೆ. ಒಂದು sine ನಿಂದಾದರೆ ಇನ್ನೊಂದು cosine ನಿಂದ. ಉದಾಹರಣೆಗೆ ನಾವು sin x ಮತ್ತು cos x ಅನ್ನು ಪರಿಗಣಿಸಬಹುದು. ಈ ಇಂಟೆಗ್ರಲ್ ನ ಮೌಲ್ಯವು 0 ಆಗುತ್ತದೆ ಏಕೆಂದರೆ ಇಲ್ಲಿ cos ಒಂದು ಸಮ ಫಂಕ್ಷನ್ ಮತ್ತು sin ಒಂದು ಬೆಸ ಫಂಕ್ಷನ್ ಅಂದರೆ ಆಡ್ ಫಂಕ್ಷನ್. ಆದ್ದರಿಂದ ಈ ಇಂಟೆಗ್ರಂಡ್ ಒಂದು ಬೆಸ ಫಂಕ್ಷನ್ ಆಗುತ್ತದೆ ಹಾಗೂ ನಾವು ಇದನ್ನು −𝜋 ಇಂದ 𝜋 ವರೆಗೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ. ಆದ್ದರಿಂದ n ಮತ್ತು m ಗಳ ಮೌಲ್ಯಗಳು ಏನೇ ಇರಲಿ ಇದರ ಮೌಲ್ಯ 0 ಆಗುತ್ತದೆ. ಈಗಷ್ಟೇ ಸಾಧಿಸಿರುವ ಪ್ರಮೇಯದಲ್ಲಿ ನಾವು ಮೂಲಭೂತ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಅನ್ನು ಪರಿಗಣಿಸಿದ್ದೇವೆ. ಇಲ್ಲಿ ಪೀರಿಯಡ್ 2𝜋 ಆಗಿದೆ. ಪೀರಿಯಡ್ 2𝜋 ಬದಲಾಗಿ 2l ಆಗಿರುವ ಯಾವುದೇ ಒಂದು ಸಾಮಾನ್ಯ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಅನ್ನು ತೆಗೆದುಕೊಂಡಾಗ ನಾವು ಇದಕ್ಕಿಂತ ಹೆಚ್ಚು ಸಮಾನವಾದ ಪ್ರಮೇಯವನ್ನು ಪಡೆಯಬಹುದು. ಆ ಸಂದರ್ಭದಲ್ಲೂ ಕೂಡ ನಮಗೆ ಇದೇ ಪ್ರಕಾರದ ಫಲಿತಾಂಶ ಸಿಗುತ್ತದೆ. ಈಗ ನಮ್ಮಲ್ಲಿ ಹೆಚ್ಚು ಸಾಮಾನ್ಯವಾದ ಸಿಸ್ಟಮ್ ಇದೆ. ಇಲ್ಲಿ ನಾವು ಒಂದು cos 𝜋xl sin 𝜋xl cos 2𝜋xl sin 2𝜋xl cos 3𝜋xl sin 3𝜋xl ಇತ್ಯಾದಿಯಾಗಿ ಫಂಕ್ಷನ್ ಗಳನ್ನು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಈ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಪೀರಿಯಡ್ 2𝜋 ನ ಬದಲಾಗಿ 2l ಇದೆ. ಈ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಸಾಮಾನ್ಯ ಪೀರಿಯಡ್ 2l ಆಗಿದೆ. ಈಗ ನಮ್ಮಲ್ಲಿ ಇರುವ ಫಲಿತಾಂಶಗಳೆಂದರೆ ನಾವು cos 𝑚𝜋xl ಮತ್ತು cos 𝑛𝜋xl ಗಳನ್ನು ಗುಣಿಸಿ -l ನಿಂದ l ವರೆಗೆ ಇಂಟಿಗ್ರೇಟ್ ಮಾಡಿದರೆ ನಮಗೆ ಅದರ ಮೌಲ್ಯ 0 ಸಿಗುತ್ತದೆ. m ಮತ್ತು n ಗಳು ಸಮಾನವಾಗಿದ್ದರೆ ಆಗ ನಮಗೆ l ದೊರೆಯುತ್ತದೆ. ಮೊದಲು ನಮಗೆ 𝜋 ದೊರೆತಿತ್ತು. ಆದ್ದರಿಂದ m≡n ಆಗಿದ್ದರೆ ಆಗ ಮೌಲ್ಯವು 0 ಆಗಿರುತ್ತದೆ. ಆದ್ದರಿಂದ ನಾವು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳನ್ನು ತೆಗೆದುಕೊಂಡರೆ ಅವುಗಳು ಪರಸ್ಪರ ಆರ್ಥೋಗೊನಲ್ ಆಗಿವೆ. ಒಂದೇ ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡರೆ ಆಗ ಅದರ ಮೌಲ್ಯ l ಆಗುತ್ತದೆ. ನಾವು ಇದನ್ನು ಸಾಧಿಸಿ ತೋರಿಸಬಹುದು.
ಅದೇ ರೀತಿಯಾಗಿ sine ಫಂಕ್ಷನ್ ಗಳ ಸಮೂಹಕ್ಕೂ ಕೂಡ ನಮ್ಮಲ್ಲಿ ಇದಕ್ಕೆ ಹೋಲುವ ಫಲಿತಾಂಶಗಳಿವೆ. ಅಂದರೆ ಎರಡು ವಿಭಿನ್ನ sine ಫಂಕ್ಷನ್ ಗಳಿಗೆ -l ನಿಂದ l ವರೆಗೆ ಮೌಲ್ಯವು 0 ಆಗಿದೆ. ಆದರೆ ನಾವು ಒಂದೇ sine ಫಂಕ್ಷನ್ ಅನ್ನು ಎರಡು ಬಾರಿ ತೆಗೆದುಕೊಂಡರೆ ಆಗ ಮೌಲ್ಯವು l ಆಗುತ್ತದೆ. ನಮಗೆ ಮೊದಲೇ ತಿಳಿದಿರುವ ಹಾಗೆ ಆವರ್ತಕ ಫಂಕ್ಷನ್ ಗಳನ್ನು ನಾವು -l ನಿಂದ l ವರೆಗೆ ಅಥವಾ a ಇಂದ a2l ವರೆಗೆ ಇಂಟಿಗ್ರೇಟ್ ಮಾಡಿದರೂ ಅದರ ಮೌಲ್ಯವು ಒಂದೇ ಆಗಿರುತ್ತದೆ. ಇನ್ನೊಂದು ಫಲಿತಾಂಶವೆಂದರೆ ನಾವು ಒಂದು ಫಂಕ್ಷನ್ ಅನ್ನು sine ಸಮೂಹದಿಂದ ಮತ್ತೊಂದನ್ನು cos ಸಮೂಹದಿಂದ ತೆಗೆದುಕೊಂಡರೆ ಆಗಲೂ ಕೂಡ ನಮಗೆ 0 ದೊರೆಯುತ್ತದೆ. ಇದು ನಾವು ಮುಂದಿನ ಉಪನ್ಯಾಸದಲ್ಲಿ ಬಳಸುವ ಒಂದು ಮುಖ್ಯವಾದ ಫಲಿತಾಂಶವಾಗಿದೆ. ಇಲ್ಲಿ ಒಂದು ಟಿಪ್ಪಣಿ ಎಂದರೆ lπ ಆದಾಗ ಈ ಸಿಸ್ಟಮ್ ನಾವು ಈಗಾಗಲೇ ಚರ್ಚಿಸಿರುವ ಒಂದು cos x, sin x, cos 2x, sin 2x ಇತ್ಯಾದಿ ಈ ಸಿಸ್ಟಮ್ ಆಗಿ ಸರಳಗೊಳ್ಳುತ್ತದೆ. ಇದು 2𝜋 ಪೀರಿಯಡ್ ಇರುವ ಮೂಲಭೂತ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್. ನಾವು ಈಗಷ್ಟೇ ವಿವರಿಸಿದಂತೆ ಇಂಟೆಗ್ರಾಂಡ್ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ನ ಎರಡು ವಿಭಿನ್ನ ಮೆಂಬರ್ ಫಂಕ್ಷನ್ ಗಳ ಗುಣಲಬ್ಧವಾದಾಗ ಪೀರಿಯಡ್ ನ ಉದ್ದದ ಯಾವುದೇ ಇಂಟರ್ವಲ್ ನ ಮೇಲೆ ಇಂಟೆಗ್ರಲ್ ನ ಮೌಲ್ಯವು 0 ಆಗುತ್ತದೆ. sine ಅಥವಾ cosine ಸಮೂಹದ ಒಂದೇ ಮೆಂಬರ್ ಫಂಕ್ಷನ್ ನ ಗುಣಲಬ್ಧವನ್ನು ಪರಿಗಣಿಸಿದರೆ ಅಂದರೆ ನಾವು sin x sin x ಅಥವಾ sin 2x sin 2x ಈ ರೀತಿಯಾಗಿ ತೆಗೆದುಕೊಂಡರೆ ಆಗ ಸಿಗುವ ಮೌಲ್ಯವು ಇಂಟರ್ವಲ್ ನ ಗಾತ್ರದ ಅರ್ಧಾಂಶಕ್ಕೆ ಸಮನಾಗಿರುತ್ತದೆ. ಹಾಗಾಗಿ ನಾವು -l ನಿಂದ l ವರೆಗೆ ತೆಗೆದುಕೊಂಡಿದ್ದರೆ ಆಗ ಮೌಲ್ಯವು l ಆಗುತ್ತದೆ. ಅಥವಾ ನಾವು -𝜋 ಇಂದ 𝜋 ವರೆಗೆ ಪರಿಗಣಿಸಿದರೆ ಆಗ ಇಂಟೆಗ್ರಲ್ ನ ಮೌಲ್ಯವು 𝜋 ಆಗುತ್ತದೆ. ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈ ಉಪನ್ಯಾಸವನ್ನು ಸಿದ್ಧಗೊಳಿಸಲು ನಾವು ಈ ಎಲ್ಲಾ ಉಲ್ಲೇಖಗಳನ್ನು ಬಳಸಿದ್ದೇವೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಇಂದು ನಾವು ಮೂಲತಃ sine ಮತ್ತು cosine ಫಂಕ್ಷನ್ ಗಳ ಸೀಮಿತ ಮೊತ್ತ ಆದ ಟ್ರಿಗೊನೋಮೆಟ್ರಿಕ್ ಪಾಲಿನೋಮಿಯಲ್ ವಿಷಯವಾಗಿ ತಿಳಿದುಕೊಂಡೆವು. ಒಂದು cos 𝜋xl, sin 𝜋xl ಇತ್ಯಾದಿಗಳನ್ನು ಒಳಗೊಂಡ ಟ್ರಿಗೊನೋಮೆಟ್ರಿಕ್ ಸಿಸ್ಟಮ್ ಅನ್ನು ಕೂಡ ಚರ್ಚಿಸಿದೆವು. ಇಂತಹ ಸಿಸ್ಟಮ್ ಗಳು -l ನಿಂದ l ವರೆಗೆ ಇರುವ ಇಂಟರ್ವಲ್ ನ ಮೇಲೆ ಆರ್ಥೋಗೊನಲ್ ಆಗಿವೆ ಎಂಬುದನ್ನು ಕೂಡ ನಾವು ಸಾಧಿಸಿದೆವು. ಅಂದರೆ ನಾವು ಎರಡು ವಿಭಿನ್ನ ಸದಸ್ಯ ಫಂಕ್ಷನ್ ಗಳನ್ನು ತೆಗೆದುಕೊಂಡು ಅವುಗಳ ಗುಣಲಬ್ಧವನ್ನು -l ನಿಂದ l ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅದರ ಮೌಲ್ಯವು 0 ಆಗುತ್ತದೆ. ಇಲ್ಲಿ ನೀವು ಯಾವುದೇ ಎರಡು ವಿಭಿನ್ನ ಸದಸ್ಯ ಫಂಕ್ಷನ್ ಗಳನ್ನು ತೆಗೆದುಕೊಳ್ಳಬಹುದು. ಅವುಗಳ ಗುಣಲಬ್ಧವನ್ನು ನಾವು -l ನಿಂದ l ವರೆಗೆ ಇಂಟಿಗ್ರೇಟ್ ಮಾಡಿದರೆ ಅದರ ಮೌಲ್ಯವು 0 ಆಗುತ್ತದೆ. ಈ ಉಪನ್ಯಾಸವು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಗಮನವಿಟ್ಟು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.